ನಮಸ್ಕಾರ. ಇವತ್ತಿನ ವಿಷಯ ಮಕ್ಕಳ ದಿನಾಚರಣೆ. ನಿಮ್ಮ ಮಕ್ಕಳಿಗೆ ಹಣದ ಬಗೆಗೆ ಹೇಗೆ ಶಿಕ್ಷಣ ನೀಡಬೇಕು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋ ಬಹಳಷ್ಟು ಎಲ್ಲರಿಗೂ ಉಪಕಾರಿ ಮತ್ತು ಉಪಯುಕ್ತ. ಯಾಕಂತಂದ್ರೆ ಮಕ್ಕಳಿಗೆ ಹಣದ ಬಗ್ಗೆ ಹೇಳಬೇಕೋ ಬೇಡವೋ ಅನ್ನುವಂಥದ್ದು ಒಂದು ದೊಡ್ಡ ಡಿಬೇಟೇಬಲ್ ಸಬ್ಜೆಕ್ಟ್. ಆದ್ದರಿಂದ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಹಿಂದಿನ ಕಾಲದ ನೆನಪಿಗೆ ಬರ್ತಾ ಇದ್ದೇನೆ. ನಾವು ಸಣ್ಣದಿದ್ದಾಗ ನಮ್ಮ ಪೇರೆಂಟ್ಸು ನಮಗೆ ಹಣದ ಬಗೆಗೆ ಏನೂ ಮಾಹಿತಿಯನ್ನು ಒದಗಿಸಲಿಲ್ಲ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಒಂದು ತಪ್ಪು ಗ್ರಹಿಕೆ ಇತ್ತು. ಏನು ಅಂತಂದ್ರೆ ಮಕ್ಕಳಿಗೆ ಏನಾದರೂ ಹಣದ ಬಗ್ಗೆ ಮತ್ತು ಫೈನಾನ್ಸ್ ಬಗ್ಗೆ ಹೇಳ್ಕೊಟ್ಬಿಟ್ರೆ ಮಕ್ಕಳು ಓದೋದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಹಣವನ್ನು ಗಳಿಸೋದು ಹೇಗೆ ಅಂತ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ಅವರು ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಿಲ್ಲ. ಹಣದ ರುಚಿ ಸಿಕ್ತು ಅಂತಂದ್ರೆ ಹಣದ ಗಳಿಕೆಯ ಬಗ್ಗೆ ಜಾಸ್ತಿ ಒತ್ತನ್ನು ನೀಡ್ತಾರೆ, ಓದುವುದರ ಬಗ್ಗೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಆದರೆ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ನಾವು ಆದಷ್ಟು ಫೈನಾನ್ಸ್ ಬಗ್ಗೆ ಹೇಳ್ಕೊಡ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ದೊಡ್ಡವರಾದಾಗ ಅದರಿಂದ ಬೇಕಾದಷ್ಟು ಬೆನಿಫಿಟ್ ಅನ್ನು ಪಡೆಯಬಹುದು. ಮತ್ತೆ ಮಕ್ಕಳಿಗೆ ಫೈನಾನ್ಷಿಯಲ್ ಲಿಟ್ರಸಿನ ಸ್ಕೂಲ್ ಲೆವೆಲಲ್ಲೇ ಹೇಳ್ಕೊಡ್ಬೇಕಾಗಿತ್ತು, ಇಲ್ಲ ಕಾಲೇಜಲ್ಲಾದ್ರೂ ಹೇಳ್ಕೊಡ್ಬೇಕಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ನಾವು ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ. ಸಿಸ್ಟಮ್ಯಾಟಿಕ್ ವೇಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮನಿಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಈಗ ನಾನೊಂದಷ್ಟು ಉದಾಹರಣೆಗಳ ಸಮೇತ ಯಾವ ವಯಸ್ಸಿನ ಮಕ್ಕಳಿಗೆ ಏನೇನನ್ನು ಹೇಳ್ಕೊಡ್ಬೋದು ಅಂತ ನಿಮ್ಮ ಮುಂದೆ ಒಂದು ಸಣ್ಣ ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಆದಷ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮೊದಲನೇದಾಗಿ ಏಜು 5ರಿಂದ 9. ಮಕ್ಕಳಿಗೆ ಹಣದ ಅವಶ್ಯಕತೆ ಏನಿದೆ, ಹಣದಿಂದ ಏನೇನನ್ನು ಪಡೆಯಬಹುದು, ಏನೇನು ಸರ್ವಿಸ್ಗಳನ್ನು ಪಡೆಯಬಹುದು, ಏನೇನನ್ನು ಖರೀದಿ ಮಾಡಬಹುದು. ಉದಾಹರಣೆಗೆ ಆಟದ ಸಾಮಗ್ರಿಗಳು, ಊಟ ಉಪಚಾರ, ಸ್ಕೂಲ್ ಫೀಸು, ಮತ್ತೆ ಬಟ್ಟೆ ಬರೆ ಮತ್ತು ಫುಟ್ವೇರ್ ಇತ್ಯಾದಿ. ಅವರಿಗೆ ಅರ್ಥ ಆಗಲಿ, ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದಾಗಿ ನಿಮ್ಗೆ ಹಣ ಬರ್ತಾ ಇದೆ, ಆ ಹಣದಿಂದ ಕುಟುಂಬ ನಡೀತಾ ಇದೆ ಮತ್ತು ಅವರಿಗೇನು ಬೇಕು ಅದನ್ನು ತೆಕ್ಕೊಡ್ತಾ ಇದೆ. ಅಲ್ಲದೆ ನಾನು ಏನನ್ನು ಕೇಳಿದ್ರು ಕೂಡ ತಂದು ಕೊಡ್ತಾರೆ ಅದು ಗೊತ್ತಾಗಬಾರ್ದು. ಅವರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನೀವು ಕೊಡ್ಲಿಕ್ಕೆ ಹಿಡಿದೀರಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಮತ್ತು ಅವರು ಅದನ್ನು ದುಂಬಾಲು ಬಿದ್ದು ಕೇಳಲೂಬಾರದು ಅಂತ ಹೇಳಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಏಜ್ 5ರಿಂದ 9 ಮಕ್ಕಳಿಗೆ ಒಂದಷ್ಟು ಕರೆನ್ಸಿ ನೋಟ್ಸ್ ಅನ್ನು ಕೊಡಿ ಮತ್ತು ಅವರಿಗೆ ಹೇಳಿ ಒಟ್ಟಿಗೆ ಎಷ್ಟು ಕರೆನ್ಸಿ ದುಡ್ಡು ಇದರಲ್ಲಿದೆ. ಅಂದರೆ ಅದೇನು ಸ್ಕೂಲ್ನಲ್ಲಿ 1, 2, 3, 4 ಹೇಳ್ತಾರೆ, ಅದರ ಪ್ರಾಕ್ಟಿಕಲ್ಸ್ ಮನೆಯಲ್ಲಿ ಹೇಳ್ಕೊಳ್ಳಿ. ಅಲ್ಲದೆ ನೀವು ಅವರನ್ನು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿ ಮತ್ತು ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿದ ಮೇಲೆ ಅವ್ರ ಹತ್ರನೇ ದುಡ್ಡು ಕೊಡಿಸಿ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಎಷ್ಟು ದುಡ್ಡು ಕೊಟ್ರೆ ಎಷ್ಟು ಪ್ರಾಡಕ್ಟ್ಸ್ಗಳು ಸರ್ವಿಸ್ಗಳು ಬರ್ತವೆ. ಮತ್ತೆ ಇನ್ನೊಂದು ವಿಚಾರ, ಆ ನೀಡ್ಸ್ ಏನಿದೆ, ವಾಂಟ್ಸ್ ಏನಿದೆ, ಅದರಲ್ಲಿ ಡಿಫ್ರೆನ್ಸ್ನ ತೋರಿಸ್ಕೊಡಿ. ನೀಡ್ಸ್ ಅಂದ್ರೆ ಅಗತ್ಯವಾಗಿ ಬೇಕೇ ಬೇಕಾದದ್ದು, ವಾಂಟ್ಸ್ ಅಂದ್ರೆ ಇದು ಇದ್ದರೆ ಚೆನ್ನಾಗಿದೆ. ವಾಂಟ್ಸ್ಗಳನ್ನು ಆದಷ್ಟು ಪೋಸ್ಟ್ಪೋನ್ ಮಾಡ್ಬೋದು. ಈಗ ನಾನು ಬರ್ತಾ ಇರೋದು ಫೈನಾನ್ಸ್ ಎಜುಕೇಶನ್ ಏಜಸ್ 10 to 14 years. ಇಲ್ಲಿ ನಾವು ಮಕ್ಕಳಿಗೆ ಕಾನ್ಸೆಪ್ಟ್ ಆಫ್ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನು ಹೇಳ್ಕೊಡ್ಬೇಕಾಗುತ್ತೆ. ಅಲ್ಲದೆ ಅವರಿಗೆ ಅವರ ಬರ್ಡೇ ದಿನ ಒಂದಷ್ಟು ಗಿಫ್ಟ್ ಅಂತ ದುಡ್ಡು ಕೊಡಿ. ಅದನ್ನ ಅವರು ಡಿಸೈಡ್ ಮಾಡಬೇಕು, ನಾನು ಈಗಲೇ ಅದರಲ್ಲಿ ಗಿಫ್ಟ್ ತಗೊಳ್ತೀನೋ ಇಲ್ಲ ಅದನ್ನ ನಾನು ಬ್ಯಾಂಕಿನಲ್ಲಿ ಇಟ್ಟು ಅದರಲ್ಲಿ ಬಂದ ಬಡ್ಡಿಯೊಡನೆ ದೊಡ್ಡ ಮಟ್ಟದ ಒಂದು ವಸ್ತುವನ್ನು ಖರೀದಿ ಮಾಡ್ತೇನೆ. ಇದೆಲ್ಲ ಅರ್ಥ ಆಗಬೇಕು. ಇವತ್ತು ಖರ್ಚು ಮಾಡಿದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸಿ ಅದರಲ್ಲಿ ಏನಾದರೂ ಕೊಂಡ್ರೆ ಏನಾಗುತ್ತೆ. ಅಷ್ಟೇ ಅಲ್ಲ, ನೀವು ಮನೆಯಲ್ಲಿ ಅವರಿಟ್ಟಂತ ದುಡ್ಡಿಗೆ ಒಂದಷ್ಟು ಇಂಟ್ರೆಸ್ಟ್ ಅಂತ ಕೊಡಿ. ಅವಾಗ ಮಕ್ಕಳಿಗೆ ಅರ್ಥ ಆಗುತ್ತೆ, ನಾನು ಉಳಿತಾಯ ಮಾಡಿದ ಹಣದಲ್ಲಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಅದರ ಬೆಳವಣಿಗೆಯನ್ನು ಕಾಣಬಹುದು. ಅವರಲ್ಲಿದ್ದ ಎಲ್ಲಾ ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಬಿಡಬೇಡಿ. ಯಾಕಂದ್ರೆ ಅವರಿಗೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ನ ಡಿಫ್ರೆನ್ಸ್ ಗೊತ್ತಾಗಬೇಕು. ಅದರ ಬಗ್ಗೆ ಸ್ಕೂಲ್ನಲ್ಲಿ ಆಗ್ಲೇ ಪಾಠ ಶುರುವಾಗಿರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂತಂದ್ರೆ 1 ವರ್ಷ ಸೇವ್ ಮಾಡಿದ ದುಡ್ಡಿಗೆ ಮುಂದಿನ ವರ್ಷ ಅಧಿಕವಾಗಿ ಇಂಟ್ರೆಸ್ಟ್ ಬರುವಂತದ್ದು. ಹಾಗೇನೆ ಇದೀಗ ಸಮಯ 10ರಿಂದ 14 ವರ್ಷದ ಮಕ್ಕಳಿಗೆ ನೀವೀಗ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿ, ಪ್ಯಾನ್ ಕಾರ್ಡ್ ಅನ್ನು ತಗೊಳ್ಳಿ
ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಅಕೌಂಟ್ ಪ್ರಾರಂಭ ಮಾಡಿ ಹಣ ಹಾಕಲಿಕ್ಕೆ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಕೇಳಿ ಎಷ್ಟು ಹಾಕಿದ ಹಣ ಎಷ್ಟಾಗಿದೆ. ಈ ಸಂದರ್ಭದಲ್ಲಿ ಈ ವಯಸ್ಸಿನ ಮಕ್ಕಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಮನೆಯಲ್ಲಿ ಒಂದಷ್ಟು ನಿರ್ದಿಷ್ಟ ಕೆಲಸಗಳನ್ನು ಅವರಿಗೆ ಕೊಡಿ. ಅಂದ್ರೆ ನಿಮ್ಮ ಮನೆಯನ್ನು ಡಸ್ಟ್ ಮಾಡೋದು, ಇಲ್ಲ ಮನೆಯನ್ನು ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಅಥವಾ ಅಂಗಡಿಗೆ ಹೋಗಿ ಸಾಮಾನು ತಗೊಂಡ್ಬರೋದು, ಅಥವಾ ಅಜ್ಜಿಯನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಇತ್ಯಾದಿ. ಮತ್ತು ಆ ಮಾಡಿದ ಕೆಲಸಕ್ಕೆ ಒಂದಷ್ಟು ಹಣ ಅಂತ ಕೊಡಿ. ಅದು ನಿರ್ದಿಷ್ಟವಾದ ಮೊತ್ತ ಇರಬೇಕು. ಮತ್ತೆ ಆ ನಿರ್ದಿಷ್ಟವಾದ ಕೆಲಸ ಮಾಡಿದ್ರೆ ಮಾತ್ರ ಆ ನಿರ್ದಿಷ್ಟವಾದಂತ ಮೊತ್ತ ನನಗೆ ಬರುತ್ತೆ, ಅದನ್ನ ನಾನು ಕಷ್ಟಪಟ್ಟು ಮಾಡಬೇಕು, ಮುಂದಿನ ದಿನಗಳಲ್ಲಿ ಅದು ನನ್ನ ಕೆಲಸಕ್ಕೆ ಬರುತ್ತೆ, ಉಪಯುಕ್ತವಾಗಿರುತ್ತೆ ಅನ್ನುವಂತ ಕಾನ್ಸೆಪ್ಟ್ ನ ಅವ್ರಿಗೆ ಕೊಡಬೇಕು. ಅಲ್ಲದೆ ಅವರಿಗೊಂದು ಪಿಗ್ಗಿ ಬ್ಯಾಂಕಿನ ತೆಕ್ಕೊಡಿ. ಅವರು ಉಳಿತಾಯ ಮಾಡಿದ ಹಣವನ್ನು ಆ ಕರೆನ್ಸಿ ನೋಟುಗಳಾಗ್ಲಿ ಅಥವಾ ಚಿಲ್ಲರೆ ಆಗ್ಲಿ ಅದರಲ್ಲಿ ಹಾಕಿ ಮುಂದಿನ ದಿನಗಳಲ್ಲಿ ಇದು ನನ್ನ ಸೇವಿಂಗ್ಸ್ ಅಂತ ಉಳಿಸ್ಬೇಕಾಗುತ್ತೆ. ಈಗ ನಾನು ಬರ್ತಾ ಇದ್ದೇನೆ ಏಜ್ ಗ್ರೂಪ್ 15ರಿಂದ 18. ಏನು ಫೈನಾನ್ಸ್ ಎಜುಕೇಶನ್ ಕೊಡಬಹುದು. ಈ ವಯಸ್ಸಿನ ಮಕ್ಕಳಿಗೆ ಮೊದಲು ನೀವು ತೋರಿಸ್ಬೇಕಾಗಿರೋದು ಅದೇನು ನೀವು ಸಣ್ಣ ವಯಸ್ಸಿನಿಂದ ಸೇವ್ ಮಾಡ್ಕೊಂಡು ಬಂದಿರಲಿ ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಬಂದು ಈಗ ಎಷ್ಟು ಜಾಸ್ತಿ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿ ಅದೇನು ಹಣವನ್ನು ಉಳಿಸಿದ್ದಾರೋ ಅದರಲ್ಲಿ ಏನು ಜಾಸ್ತಿ ಈಗ ಬಡ್ಡಿ ಬಂದು ಮೇಲಕ್ಕೆ ಹೋಗಿದೆಯೋ ಅದರಲ್ಲಿ ಏನು ವಸ್ತುಗಳನ್ನು ಕೊಂಡ್ಕೊಳ್ಳಬಹುದು ಅಂತ ತೋರಿಸ್ಬೋದು. ಮತ್ತೆ ಮ್ಯೂಚುವಲ್ ಫಂಡ್ ಮತ್ತು ಬ್ಯಾಂಕ್ ಡಿಪಾಸಿಟ್ಗಳಲ್ಲಿ ಅವರ ಗಮನವನ್ನು ಹರಿಸಿ. ನೀವು ಇಂದಿನವರೆಗೆ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೋ ಅದು ಹೇಗೆ ಮುಂದೆ ಅಭಿವೃದ್ಧಿಯನ್ನು ಕಂಡಿದೆ ಅದರ ಉದಾಹರಣೆಯನ್ನು ಕೊಡಿ. ಮತ್ತೆ ಅವರಿಗೆ ಮನೆಯ ಬಗ್ಗೆ ರೈಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಅನ್ನ ಕೊಡಿ. ಅಲ್ಲದೆ ಅವರಿಗೆ ಹಣದ ಬಗ್ಗೆ ಒಂದು ಒಳ್ಳೆಯ ಮೈಂಡ್ ಸೆಟ್ ಕೊಡಿ ಮತ್ತು ಆಗಾಗ ಅವರನ್ನು ಅಂಗಡಿಗೆ ಕಳಿಸಿ ಆದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಆದಷ್ಟು ವಸ್ತುಗಳನ್ನು ಖರೀದಿ ಮಾಡಿ ವಾಪಸ್ಸು ಚಿಲ್ಲರೆ ಸಮೇತ ಬರುವುದನ್ನು ಎನ್ಕರೇಜ್ಮೆಂಟ್ ಕೊಡಿ. ಈ ವಯಸ್ಸಿನ ಮಕ್ಕಳಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಅವರನ್ನು ಕರ್ಕೊಂಡು ಹೋಗಿ ಹೇಗೆ ಬ್ಯಾಂಕಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ತೋರಿಸಿ ಮತ್ತು ಹೇಗೆ ಅಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ, ಅಲ್ಲಿ ಕೂಡಿಟ್ಟಂತ ಹಣಕ್ಕೆ ಉಳಿತಾಯ ಮಾಡಿದ ಹಣಕ್ಕೆ ಅದನ್ನು ಕೂಡ ತೋರಿಸ್ಕೊಡಿ. ಈ ವಯಸ್ಸಿನಲ್ಲಿ ಇದೀಗ ಸರಿಯಾದ ಸಮಯ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮತ್ತು ಷೇರು ಮಾರುಕಟ್ಟೆ ಬಗೆಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋದು. ಈ ರೀತಿ ನೀವು ಈ ವಯಸ್ಸಿನಲ್ಲಿ ಇಂತಹ ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಹಣದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಹಣವನ್ನು ಉಳಿತಾಯ ಮಾಡೋದು ಹೇಗೆ, ಅದನ್ನು ಅಭಿವೃದ್ಧಿಗೊಳಿಸೋದು ಹೇಗೆ, ಇವುಗಳು ಕೂಡ ಕರಗತವಾಗ್ತವೆ. ಒಮ್ಮೆ ನಿಮ್ಮ ಮಕ್ಕಳು ಇನ್ನಷ್ಟು ದೊಡ್ಡದಾಗಿ 18 ವರ್ಷ ಬಿಟ್ಟು 22 ವರ್ಷಕ್ಕೆ ಬಂದರು ಅಂತಂದ್ರೆ ಅವರಿಗೆ ಒಮ್ಮೆ ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಾದ್ರೆ ಅವರಿಗೆ ಸ್ಪೆಂಡಿಂಗ್ ಮತ್ತು ಸೇವಿಂಗ್ಸ್ ಬಗ್ಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಡಿ. ಅಲ್ಲದೆ ಯಾವ ರೀತಿ ಪಾಕೆಟ್ ಮನಿ ಕೊಟ್ರೆ ಅದರಲ್ಲಿ ಹಣವನ್ನು ಉಳಿಸ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಆ ಹಣವನ್ನು ಅವರು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅದನ್ನು ಕೂಡ ಅವರಿಗೆ ಹೇಳ್ಕೊಡಿ. ಮಕ್ಕಳಿಗೆ ಫೈನಾನ್ಸ್ ಬಗ್ಗೆ ಎಷ್ಟು ಹೇಳ್ಕೊಡ್ಬೇಕು, ಯಾವುದನ್ನು ಹೇಳ್ಕೊಡಬಾರ್ದು ಅಂತ ಯಾವುದು ನಿರ್ದಿಷ್ಟವಾದ ಒಂದು ಮಾಪನ ಇಲ್ಲ. ಆದ್ದರಿಂದ ನಿಮ್ಮದೇ ಆದಂತಹ ಒಂದು ಅಂದಾಜಿನಲ್ಲಿ ಮಕ್ಕಳಿಗೆ ಫೈನಾನ್ಸ್ ಎಜುಕೇಶನ್ ಅನ್ನು ಪ್ರಾರಂಭ ಮಾಡಿ. ಮತ್ತೆ ಪಾಕೆಟ್ ಮನಿಯ ಬಗ್ಗೆ ಮಾತಾಡೋದಾದ್ರೆ ಕೆಲವು ಮನೆಗಳಲ್ಲಿ ಪಾಕೆಟ್ ಮನಿ ಕೊಡ್ತಾರೆ ಮತ್ತು ಹೇಳ್ತಾರೆ ತಿಂಗಳ ಕೊನೆಯಲ್ಲಿ ಅದಕ್ಕೆ ಲೆಕ್ಕ ಕೊಟ್ಟು ಅದೇನು ಉಳಿದಿದೆಯೋ ಅದನ್ನ ಬ್ಯಾಂಕ್ನಲ್ಲಿ ಹಾಕು. ಇನ್ನು ಕೆಲವು ಮನೆಗಳಲ್ಲಿ ಪಾಕೆಟ್ ಮನಿ ಕಾನ್ಸೆಪ್ಟ್ ಇಲ್ಲ. ಮಕ್ಕಳು ಬಂದು ಇಂತಿಷ್ಟು ಖರ್ಚು ಅಂತ ಹೇಳಿದ್ರೆ ಆ ಹಣವನ್ನು ಸರಿದೂಗಿಸ್ಕೊಡ್ತಾರೆ, ಎಕ್ಸ್ಟ್ರಾ ಏನು ಕೊಡೋದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿ ಮನೆಯ ಸನ್ನಿವೇಶವು ಬೇರೆ ಇರುತ್ತೆ. ಎಲ್ಲವೂ ಕೂಡ ಡಿಪೆಂಡೆಂಟ್ ಆನ್ ಪೇರೆಂಟ್ಸ್ ಮತ್ತು ನೀವು ಹೇಗೆ ಬೆಳೆದಿದ್ದೀರಿ ಮತ್ತು ನಿಮ್ಮ ಮಕ್ಕಳ ಮನಸ್ಥಿತಿ ಹೇಗಿದೆ ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋ ಕೇವಲ ಒಂದು ಬೇಸಿಕ್ ವಿಡಿಯೋ. ಮಕ್ಕಳಿಗೆ ಫೈನಾನ್ಸ್ ಎಜುಕೇಶನ್ ಅನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು, ದಯವಿಟ್ಟು ವಿಡಿಯೋನ ತಪ್ಪದೆ ಎಲ್ಲ ಮನೆಗಳಿಗೂ ಕಳಿಸ್ಕೊಡಿ. ಯಾಕಂದ್ರೆ ಭಾರತದಲ್ಲಿ ಮಕ್ಕಳಿಗೆ ಫೈನಾನ್ಸ್ ಎಜುಕೇಶನ್ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಮಾಹಿತಿ ಪೇರೆಂಟ್ಸ್ಗೆ ಇಲ್ಲ. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಎಷ್ಟು ಮಕ್ಕಳು, ಅವರ ಏಜ್ ಏನು ಅಂತ ಹಾಕಿ, ಮಕ್ಕಳಿದ್ರೆ ನೋ ಅಂತ ಹಾಕಿ. ನೀವು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಪುಣ್ಯವನ್ನು ಕಟ್ಕೊಳ್ತೀನಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.